ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿ ಸೂರ್ಯ ಹಾಗೆ ಮೀನಾ ಇಬ್ಬರು ಕೂಡ ಅವ್ರ ಅಮ್ಮಂಗೆ ಸಮಾಧಾನ ಮಾಡಿಬಿಟ್ಟು ಬರ್ತಾರೆ. ಸೂರ್ಯ ಮನೆಗೆ ಹೋಗೋಣ ಬಾ ಮೀನಾ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಮನೆಗೆ ಬರಲ್ಲ, ನಾನು ನಿಮ್ಮಮ್ಮ ಬೈದಿದ್ದಾರೆ, ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಹೇಳಿ ಮೀನಾ ಹೇಳ್ತಾಳೆ. ಆದರೂ ಕೂಡ ಸೂರ್ಯ ನೀನು ಇರಬೇಕಾಗಿರೋದು ಆ ಮನೆಯಲ್ಲಿ, ಇಲ್ಲಲ್ಲ, ಬಾ ಮೀನಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬರ್ತಾನೆ. ಅಷ್ಟರಲ್ಲಿ ಮನೆ ಹತ್ರ ಬಂದ ತಕ್ಷಣವೇ ಅವರು ಹೊರಗಡೆ ಚಪ್ಪಲಿ ಬಿಟ್ಟು ಒಳಗಡೆ ಬರೋಕ್ಕೆ ಅಂತ ಹೇಳಿ ಬರ್ತಾರೆ. ಇಲ್ಲಿ ಮೀನಾ ಹಾಗೆ ಸೂರ್ಯ ಇಬ್ಬರು ಬರಬೇಕಾದ್ರೆ ಶಾಂತಿ ತುಂಬಾ ಸಿಟ್ಟಲ್ಲಿರ್ತಾಳೆ. ನಿಂತ್ಕೊಳ್ಳಿ, ಬರಬೇಡಿ ನೀವು ಮನೆ ಒಳಗಡೆ, ನಿಮಗೆ ಯಾರು ಬರೋಕ್ಕೆ ಹೇಳಿದ್ದು ಅಂತ ಹೇಳಿ ಹೇಳ್ತಾಳೆ. ಆಗ ಸೂರ್ಯ ತುಂಬಾ ಆಶ್ಚರ್ಯಪಡ್ತಾನೆ. ಮೀನೂ ಕೂಡ ತುಂಬಾ ಶಾಕ್ ಆಗ್ತಾಳೆ. ಇದೇನಿದು, ಮನೆಗೆ ಬಂದ ತಕ್ಷಣವೇ ಹೀಗೆ ಹೇಳಿದ್ರಲ್ಲ ಅಂತ ಹೇಳಿ. ಸೂರ್ಯ ಅವಳು ಇಲ್ಲೇ ಇರಬೇಕಾಗಿರೋ ಜಾಗ ಬೇರೆ ಎಲ್ಲೂ ಅಲ್ಲ, ಯಾಕೆ ಈ ಥರ ಹೇಳ್ತಿದ್ದೀರಾ ಸಕ್ಕರೆ ಅಂತ ಹೇಳ್ಬಿಟ್ಟು ಶಾಂತಿಗೆ ಬೈತಾನೆ. ಆಗ ಶಾಂತಿ, ನಿಂತ್ಕೊಳ್ಳೆ ಅಲ್ಲಿ, ನೀನು ನಮ್ಮ ಮನೆ ಒಳಗಡೆ ಕಾಲು ಇಡಬೇಡ, ಇಟ್ಟರೆ ನೋಡು ನೀನು ನಿನ್ನ ಕಾಲನ್ನೇ ಕತ್ತರಿಸ್ತೀನಿ ಅಂತ ಹೇಳಿ ಪಾಪ ಮೀನಂಗೆ ಬೈತಾಳೆ. ಆದರೂ ಕೂಡ ಮೀನಾ ಪಾಪ ತುಂಬಾ ಬೇಜಾರು ಮಾಡಿಕೊಂಡು ಮನೆ ಒಳಗಡೆ ಕಾಲು ಹಿಡ್ದಂಗೆ ಹೊರಗಡೆನೇ ನಿಂತ್ಕೊತಾಳೆ. ಈ ಕಡೆ ಸೂರ್ಯ, ಯಾಕೆ ಸಕ್ಕರೆ ಈ ಥರ ಹೇಳ್ತಾ ಇದ್ದೀರಾ, ನಾನು ಎಲ್ಲಿರ್ತೇನೋ ಅಲ್ಲೇ ಮೀನಾ ಇರಬೇಕು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ತುಂಬಾ ಜೋರು ಮಾಡಿ ಬೈತಾನೆ. ಈ ಕಡೆ ಮೀನಾಗೆ ಆ ಥರ ಹೇಳಿದ ತಕ್ಷಣವೇ ಪಾಪ ತುಂಬಾ ಅಳು ಬರುತ್ತೆ. ಹಾಗೆ ಅವಳು ಮನೆ ಒಳಗಡೆ ಕಾಲನ್ನೇ ಇಡೋದಿಲ್ಲ, ಹಾಗೆ ಹೊರಗಡೆನೇ ನಿಂತ್ಕೊತಾಳೆ. ಈ ಕಡೆ ಶಾಂತಿ, ನೀನು ನಮ್ಮ ಮನೆ ಒಳಗೆ ಸೇರಿಬಿಡ, ನೀನು ಅಲ್ಲೇ ಬಿದ್ದಿರಬೇಕು, ನೀವು ಕಳ್ಳರು ಫ್ಯಾಮಿಲಿ ಅಂತ ಎಲ್ಲ ಹೇಳ್ಬಿಟ್ಟು ತುಂಬಾ ಜೋರು ಮಾಡಿ ಬೈತಾಳೆ. ಆದರೂ ಕೂಡ ಸೂರ್ಯ ಕೇಳೋದೇ ಇಲ್ಲ. ಇಲ್ಲ ಸಕ್ಕರೆ, ನಾನು ಎಲ್ಲಿರ್ತೀನೋ ಅಲ್ಲೇ ಮೀನಾ ಇರಬೇಕು, ಇದೇ ನ್ಯಾಯ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಈ ಕಡೆ ಶಾಂತಿ ಹಾಗೆ ಮನೋಜು ಮತ್ತು ರೋಹಿಣಿ ಎಲ್ಲರೂ ಕೂಡ ಬರ್ತಾರೆ. ಬಂದ ತಕ್ಷಣವೇ ಶಾಂತಿ, ನಿಂತ್ಕೊಳ್ಳಿ ಅಲ್ಲಿ, ಇಬ್ಬರು ನೀವು ಮನೆ ಒಳಗಡೆ ಕಾಲಿಡಬೇಡಿ, ನನ್ನ ದುಡ್ಡನ್ನು ಕತ್ಕೊಂಡೋಗಿರೋದು ಇವಳು ತಮ್ಮ, ನನ್ನ ದುಡ್ಡಿಂದನೇ ಇವರು ಇಷ್ಟೆಲ್ಲ ಅಂಗಡಿ ಎಲ್ಲ ಇಟ್ಕೊಂಡಿರೋದು ಇವಳು ಅಂತ ಹೇಳಿ ತುಂಬಾ ಬೈತಾಳೆ. ಪಾಪ ಮೀನಂಗೆ ತುಂಬಾ ಫಸ್ಟೇ ಬೇಜಾರಾಗಿರುತ್ತೆ. ಆದರೂ ಕೂಡ ಶಾಂತಿ ಮಾತಿಗೆ ತುಂಬಾ ಅಳ್ತಾ ಅಲ್ಲೇ ಹೊರಗಡೆ ನಿಂತ್ಕೊತಾಳೆ. ಆಗ ಸೂರ್ಯ, ಸಕ್ಕರೆ ನೀವೇನಾದರೂ ನನಗೆ ಬೇಕಾದರೆ ಬೈರಿ, ನೀವು ಮೀನಂಗೆ ಬೈಬೇಡ್ರಿ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನೀನೇನೋ ಹೇಳೋದು ನನಗೆ, ನಾನು ದುಡ್ಡು ಕತ್ಕೊಂಡೋಗಿರೋರಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ, ನೀನೇನು ನನಗೆ ಹೇಳೋದು ಅಂತ ಶಾಂತಿ ಬೈತಾಳೆ. ಬೈದಿದ ತಕ್ಷಣವೇ ಸೂರ್ಯ ಹೇಳ್ತಾನೆ, ಸಕ್ಕರೆ ನೀವೇ ನ್ಯಾಯ ಹೇಳಿ, ಮೀನಾ ನಾನು ಎಲ್ಲಿರ್ತೇನೋ ಅಲ್ಲೇ ಇರಬೇಕು ಅಂತ ಹೇಳಿ ತುಂಬಾ ಜೋರು ಮಾಡ್ತಾನೆ. ಸೂರ್ಯನೂ ಬಿಡೋದಿಲ್ಲ. ಈ ಕಡೆ ಶಾಂತಿಗೆ ತುಂಬಾ ಕೋಪ ಬಂದಿರುತ್ತೆ. ಕೋಪದಿಂದ ಸೂರ್ಯನ ಕೆನ್ನೆಗೆ, ನೀನು ಯಾವನೋ ಹೇಳೋಕ್ಕೆ ಅಂತ ಹೇಳ್ಬಿಟ್ಟು ಕೆನ್ನೆಗೆ ಬಾರಿಸ್ತಾಳೆ. ಆಗ ಮೀನಾ ತುಂಬಾ ಶಾಕ್ ಆಗ್ತಾಳೆ. ಇದೇನಿದು, ಇವರಿಗೆ ಹೊಡೆದ್ಬಿಟ್ರಲ್ಲ ಅತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜು, ರೋಹಿಣಿ ಹಾಗೆ ಎಲ್ಲರೂ ಕೂಡ ಶಾಕಾಗಿ ನಿಲ್ತಾರೆ. ಇದೇನಪ್ಪ ಹೊಡೆದ್ಬಿಟ್ಲಲ್ಲ, ಇಷ್ಟು ಕೋಪ ಇದೆಯಲ್ಲ ಇವಳಿಗೆ ಅಂತ ಹೇಳಿ. ಈ ಕಡೆ ಮೀನಾ ಬಂದುಬಿಟ್ಟು, ಅತ್ತೆ ದಯವಿಟ್ಟು ನನ್ನ ಗಂಡಂಗೆ ಏನೂ ಮಾಡಬೇಡಿ, ಅವರಿಗೆ ಹೊಡಿಬೇಡಿ, ನಿಮ್ಮ ಸಿಟ್ಟಿದ್ರೆ ನನಗೆ ಬೈರಿ, ಅವರಿಗಂತೂ ದಯವಿಟ್ಟು ಹೊಡಿಬೇಡಿ ಅಂತ ಹೇಳಿ ಪಾಪ ಕೈ ಮುಗಿದು ಮೀನಾ ಬೇಡ್ಕೊತಾಳೆ. ಆದರೂ ಕೂಡ ಸೂರ್ಯ, ನೀನು ಯಾಕೆ ಕ್ಷಮೆ ಕೇಳ್ತೀಯ, ನೀನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿ ಮೀನಂಗೆ ಹೇಳ್ತಾನೆ. ಆದರೂ ಕೂಡ ಅವರತ್ತೆ, ಇವಳು ಯಾವ ತಪ್ಪು ಮಾಡಿಲ್ದಲ್ಲೇ ಇವರಿಗೆ ನನ್ನ ದುಡ್ಡಿಂದನೇ ತಾನೇ ಇವರು ಅಂಗಡಿ ಎಲ್ಲ ಇಟ್ಕೊಂಡಿರೋದು, ನಿಂತ್ಕೊಳ್ಳೋ ಸುಮ್ಮನೆ, ನೀನೇನು ಹೇಳೋದು ನನಗೆ ಅಂತ ಹೇಳಿ ಶಾಂತಿ ಬೈತಾಳೆ. ಈ ಕಡೆ ಶಾಂತಿ ಗಂಡ ಹಾಗೆ ರೋಹಿಣಿ ಎಲ್ಲರೂ ಕೂಡ ತುಂಬಾ ಶಾಕಾಗಿ ನಿಲ್ತಾರೆ ಸೂರ್ಯಂಗೆ ಹೊಡೆದ ತಕ್ಷಣವೇ. ಈ ಕಡೆ ಪಾಪ ಮೀನಾ ತುಂಬಾ ಬೇಜಾರದಿಂದ ಅಳ್ತಾ ನಿಂತಿರ್ತಾಳೆ. ಬೈಕೊಂಡು ಮೀನಂಗೆ, ನೀವೆಲ್ಲ ಕಳ್ಳರು ಫ್ಯಾಮಿಲಿ, ನೀವು ನಿಮ್ಮಂಥವ್ರು ನಮ್ಮ ಮನೆ ಒಳಗೆ ಬರಬಾರ್ದು, ನಮ್ಮ ಮನೆಯಲ್ಲಿ ನಿಮಗೆ ಯಾವತ್ತೂ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಶಾಂತಿ ತುಂಬಾ ಕೋಪದಿಂದ ಸರಿಯಾಗಿ ಮೀನಾಗೆ ಬೈತಾಳೆ. ಈ ಕಡೆ ಸೂರ್ಯನೂ ಕೂಡ, ನೀವು ಈ ಥರ ಹೇಳ್ಬಾರ್ದು ಸಕ್ಕರೆ, ನಾನು ನಮ್ಮ ಮನೇಲಿ ಇರ್ತೀನಿ ಅಂತ ಹೇಳಿ ಹೇಳಿದಾಗ, ಇದು ನಿನ್ನ ಮನೆ ಅಲ್ಲ ಕಣೋ, ಇದು ನಮ್ಮ ಅಮ್ಮನ ಮನೆ, ನಮ್ಮ ಅಪ್ಪನ ಮನೆ, ಹೋಗೋ ಹೊರಗೆ ಅಂತ ಹೇಳಿ ಚೆನ್ನಾಗೆ ಸೂರ್ಯಂಗೆ ಕೆನ್ನೆಗೆ ಬಾರಿಸ್ತಾನೆ. ಬಾರಿಸಿದ ತಕ್ಷಣವೇ ಪಾಪ ಮೀನಂಗೆ ತುಂಬಾ ಶಾಕ್ ಆಗುತ್ತೆ. ಶಾಕ್ ಆಗಿಬಿಟ್ಟು ಕೈ ಮುಗಿದು ಬೇಡ್ಕೊತಾಳೆ, ಅತ್ತೆ ಈ ಥರ ಮಾಡಬೇಡಿ ಪ್ಲೀಸ್, ನಿಮಗೇನಾದರೂ ಕೋಪ ಇದ್ದರೆ ನನಗೆ ಹೊಡೀರಿ, ನನಗೆ ಬೈರಿ, ನನ್ನ ಗಂಡಂಗೆ ಯಾವತ್ತೂ ಕೈ ಎತ್ತಬೇಡಿ ಅಂತ ಮೀನಾ ಹೇಳಿದಾಗ, ಮೀನನ ಕೆನ್ನೆಗೆ ಬಾರಿಸೋದಕ್ಕೆ ಅಂತ ಹೇಳಿ ಕೈ ಎತ್ತುತ್ತಾಳೆ. ಕೈ ಎತ್ತಿದ ತಕ್ಷಣವೇ ಸೂರ್ಯ ಸಕ್ಕರೆಯನ್ನು ತಡಿತಾನೆ. ತಡೆದ ತಕ್ಷಣವೇ ಅವಳು ಶಾಕ್ ಆಗ್ತಾಳೆ, ಇವನೇನು ನನ್ನ ಕೈನ ಹಿಡ್ಕೊಂಡಿದ್ದಾನಲ್ಲ ಅಂತ ಹೇಳಿ.
ಈ ಕಡೆ ಸೂರ್ಯ, ನೀವು ಎಷ್ಟು ಬೇಕಾದರೂ ನನಗೆ ಹೊಡೀರಿ, ಆದರೆ ನನ್ನಂಥ ದೇವತೆ ಹೆಂಡ್ತಿಗೆ ಯಾವತ್ತೂ ಕೈ ಮಾಡಬೇಡಿ ನೀವು ಅಂತ ಹೇಳಿ ಶಾಂತಿ ಕೈನ ಹಿಡ್ಕೊಂಡು ಹಾಗೆ ಕೆಳಗಿಳಿಸ್ತಾನೆ. ಇವಳು ಸೂರ್ಯ ಕೈ ಹಿಡ್ಕೊಂಡಿದ್ದ ತಕ್ಷಣವೇ ಶಾಂತಿ ತುಂಬಾ ಶಾಕ್ ಆಗ್ತಾಳೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಇದಾಗಿರುತ್ತೆ. ಇವತ್ತಿನ ಸಂಚಿಕೆಯಲ್ಲಿ ಮೀನನ ಮನೆ ಒಳಗಡೆ ಸೇರಿಸ್ತಾಳ ಇಲ್ವೋ ಶಾಂತಿ, ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.